ಕನ್ನಡದಲ್ಲಿ ನೆಕ್ಸ್ಟ್ ಎಪಿಸೋಡ್ ಕಂಟಿನ್ಯೂಷನ್ ಏನಂತ ಅಂದರೆ, ಈ ಕಡೆ ಕರ್ಣ ನಿಧಿ ಕೂತ್ಕೊಂಡು ಮಾತಾಡ್ತಾ ಇರ್ತಾನೆ. ಅಂದರೆ ಕರ್ಣ ಬೇಜಾರು ಮಾಡ್ಕೊಂಡು ಎಲ್ಲನೂ ಹೇಳಿದ್ದು ಕೇಳಿ ನಿಧಿಗೂ ಹರ್ಟ್ ಆಗುತ್ತೆ. ಹಂಗಾದರೆ ನಾನೇ ಅವ್ರನ್ನ ತಪ್ಪಾಗಿ ಅರ್ಥ ಮಾಡ್ಕೊಬಿಟ್ನ ಅಂತ. ನೆಕ್ಸ್ಟ್ ಇವರಿಬ್ಬರು ಕಾಂಪ್ರಮೈಸ್ ಆಗಿ ಕರ್ಣ ನಿಧಿನ ಕರ್ಕೊಂಡು ಹೋಗ್ತಾನೆ. ಬೈಕಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಮಿರರಲ್ಲಿ ನೋಡಿದಾಗ ಅವಳು ಅಷ್ಟು ಮುಖ ತೋರಿಸಲ್ಲ, ಗೊಂಬೆ ತೋರಿಸೋದು, ಅದನ್ನು ಪ್ರೋಮೋದಲ್ಲಿ ತೋರಿಸಿರ್ತಾರೆ. ಅದೇ ಈ ಕಡೆ ಇಲ್ಲೇನಾಗುತ್ತೆ ಅಂತ ಅಂದರೆ, ಮನೇಲಿ ಅಜ್ಜಿಂದ್ರಿಬ್ಬರು ಶಾಂತಿ ಮತ್ತು ಕರ್ಣನಜ್ಜಿ ಇಬ್ಬರು ಪಾರ್ಕಿಗೆ ಹೋಗ್ತಾರೆ. ಕರ್ಣನಜ್ಜಿ ಶಾಂತಿನ ನಗಿಸ್ಬೇಕು ಅಂದರೆ ಲಾಫಿಂಗ್ ಕ್ಲಾಸ್ ಮಾಡ್ತಾರಲ್ಲ, ಅದು ಕರ್ಕೊಂಡು ಹೋಗಿರ್ತಾಳೆ. ಅವಳ ಫ್ರೆಂಡ್ಸ್ ಎಲ್ಲ ಅಲ್ಲಿರ್ತಾರೆ. ಆವಾಗ ನಗು ಅಂತ ಹೇಳ್ಬಿಟ್ಟು ನಗಾಡಿಸ್ತಾ ಇರಬೇಕಾದ್ರೆ ಅವ್ರ ಅಜ್ಜಿ ಅವತ್ತು ಅಂದರೆ ಹಿಂದಿನ ದಿನ ನಡೆದಿರುತ್ತಲ್ಲ ಕಾಫಿ ಮತ್ತು ಸೀನ್ ನೆನೆಸ್ಕೊಂಡು ಶಾಂತಿ ಅಳ್ತಾ ಇರ್ತಾಳೆ. ಇದನ್ನು ನೋಡಿದ್ದು ಅವ್ರ ಅಜ್ಜಿ ಅವಳಿಗೆ ಸಮಾಧಾನ ಮಾಡ್ತಾರೆ. ನೆಕ್ಸ್ಟು ಇಲ್ಲಿ ಮನೇಲಿ ಏನಾಗ್ತಿರುತ್ತೆ ಅಂತಂದರೆ, ಕರ್ಣನ ಅತ್ತೆ ಮಾವ ಇಬ್ಬರು ಮಾತಾಡ್ತಾ ಇರ್ತಾರೆ. ಹೆಂಗೆ ಇವ್ರನ್ನ ಮಟ್ಟ ಹಾಕೋದು ಅಂತ ಮಾತಾಡ್ತಿರ್ಬೇಕಾದ್ರೆ ಕಾಲಿಂಗ್ ಬೆಲ್ ಆಗುತ್ತೆ. ಕಾಲಿಂಗ್ ಬೆಲ್ ಆದಾಗ ಇವಳು ಹೋಗಿ ಬಾಗಿಲು ತೆಗಿತಾಳೆ. ಬಾಗಿಲು ತೆಗೆದಾಗ ಒಬ್ಬರು ಝೆಪ್ಟೋ ಆರ್ಡರ್ ಕೊಡೋ ಥರ ಬೊಕ್ಕೆ ಹಿಡ್ಕೊಂಡು ಬರ್ತಾರೆ. ಅದು ನಿಮಗೆ ಬಂದಿಲ್ಲ, ನಿಮ್ಮ ಅಣ್ಣಗೆ ಬಂದಿರೋದು ಅಂತ ಹೇಳಿದಾಗ ಅವ್ರ ಅಣ್ಣ ಏನಪ್ಪ ಅದು ಅಂತ ಕೇಳಿ ಆ ಬೊಕ್ಕೆ ಇಸ್ಕೊಳ್ತಾರೆ. ಆ ಬೊಕ್ಕೆ ನೋಡ್ತಿದ್ದಂಗೆ ಕರ್ಣನ ಅಪ್ಪಂಗೆ ಫುಲ್ ಸಿಟ್ಟು ಬಂದ್ಬಿಡುತ್ತೆ. ಹಿಂದೆ ನಡೆದಿರೋ ಒಂದು ಏನೋ ಫ್ಲ್ಯಾಶ್ ಬ್ಯಾಕ್ನ ಅವರು ತೋರ್ಸೋಕ್ಕೆ ಟ್ರೈ ಮಾಡ್ತಾರೆ. ಅಂದರೆ ಏನೋ ಟ್ರಂಕ್ ಎಳ್ದು ಏನೋ ಅದು ಕ್ಲಿಯರಾಗಿ ತೋರಿಸಲ್ಲ ಅವರು. ಬಟ್ ಆ ಹೂವನ್ನು ನೋಡ್ತಿದ್ದಂಗೆ ಆ ಬೊಕ್ಕೆನ ಈ ಕಡೆ ಕರ್ಣನಪ್ಪ ಫುಲ್ ಬ್ಲಾಸ್ಟ್ ಆಗಿಬಿಡ್ತಾರೆ. ಅದಾದಮೇಲೆ ಯಾರು ತಂದ್ಕೊಟ್ಟಿರ್ತಾರೆ ಅವ್ನಿಗೆ ಇಟ್ಕೊಂಡು ಚೆನ್ನಾಗಿ ಹೊಡೆದು ಯಾರೋ ನಿನ್ನನ್ನು ಕಳಿಸೋದು ಅಂತ ಚೆನ್ನಾಗಿ ಹೊಡಿತಾರೆ. ಅದಾದಮೇಲೆ ಇಲ್ಲಿ ಇವರಿಬ್ಬರು ಬುಡಿ ಭಾವ ಅಂತ ಇವಳು ಬಿಡಿಸಿ ಆ ಕಡೆ ಅವ್ರ ತಮ್ಮ ಬಿಡೋಣ ಅಂತ ಹೇಳ್ಬಿಟ್ಟು ಬಿಡಿಸ್ಬಿಟ್ಟು ಅವನನ್ನು ಹೊರ್ಗಡೆ ಕಳಿಸ್ತಾರೆ. ಅವನು ಹೊರ್ಗಡೆ ಹೋಗ್ತಿದ್ದಂಗೆ ಯಾರಿಗೋ ಕಾಲ್ ಮಾಡ್ತಾರೆ. ನೀವು ಹೇಳ್ದಂಗೆ ಆಯಿತು, ಅವ್ನು ಫುಲ್ ಸಿಟ್ಟು ಮಾಡ್ಕೊಬಿಟ್ಟ ಅಂತ. ಅದು ಆ್ಯಕ್ಚುಲಿ ಐ ಗೆಸ್ ಅದು ಲೇಡಿ ಅಂತ ಅನಿಸುತ್ತೆ. ಲೇಡಿ ಹತ್ರ ಮಾತಾಡಿದ್ದು ಅಂದ್ಕೊಳ್ತೀನಿ. ಈ ಸೈಡು ನಿತ್ಯ ಬೇಜಾರು ಮಾಡ್ಕೊಂಡಿರ್ತಾಳೆ. ಈ ನೆನ್ನೆ ಎಪಿಸೋಡಲ್ಲಿ ಕರ್ಣನಪ್ಪ ಬಂದು ಇಂಡೈರೆಕ್ಟಾಗಿ ಹೇಳಿರ್ತಾನೆ, ಇದು ಯಾರೋ ಮಾಡಿಸಿರೋ ಅಂಥ ಕೆಲಸ. ತೇಜಸ್ಸು ಅಷ್ಟು ಈಸಿಯಾಗಿ ನಿನ್ನನ್ನು ಬಿಟ್ಟೋಗೋದಾಗಿದ್ರೆ ಯಾವತ್ತೋ ಬಿಟ್ಟೋಗ್ಬೋದಿತ್ತು. ಈಗ ಹೆಂಗೆ ಅವ್ನು ಬಿಟ್ಟೋದ ಅಂತ ಒಂದು ಹುಳನ ಇವಳು ತಲೆಗೆ ಹಾಕೋಗಿರ್ತಾಳೆ. ಇವಳು ಅದ್ರ ಬಗ್ಗೆನೇ ಯೋಚಿಸ್ತಿರ್ತಾಳೆ. ಹೌದು, ತೇಜಸ್ ಬಿಟ್ಟೋಗೋದಾಗಿದ್ರೆ ಯಾವಾಗಲೂ ಬಿಟ್ಟೋಗಿರೋನು ಹೆಂಗೆ ಬಿಟ್ಟೋದ, ಕರ್ಣ ಏನಾದರೂ ಈ ಕೆಲಸ ಮಾಡಿರಬಹುದಾ ಅಂತ ಅವಳ ಮನಸ್ಸಿಗೆ ಥಾಟ್ ಬರುತ್ತೆ. ಅದಾದಮೇಲೆ ಸಡನ್ ಅವಳೇ ಅವಳ ಮನಸ್ಸನ್ನ ಚೇಂಜ್ ಮಾಡ್ಕೊಳ್ತಾಳೆ. ಇಲ್ಲ ಕರ್ಣ ಈ ರೀತಿ ಮಾಡೋಕ್ಕೆ ಚಾನ್ಸೇ ಇಲ್ಲ, ನಾನು ಈ ಥರ ತಪ್ಪಾಗೂ ಸಹ ಯೋಚನೆ ಮಾಡಬಾರ್ದು ಅಂತ ನಿತ್ಯ ಆಲೋಚನೆಯಲ್ಲಿ ಕೂತಿರ್ತಾಳೆ. ಹೆಂಗೆ ಇಷ್ಟು ದಿನ ಹೆಂಗೋ ಮುಚ್ಚಿಟ್ಟಿದ್ದೀನಿ ನಾನು ಪ್ರೆಗ್ನೆಂಟ್ ಅಂತ. ಇನ್ನು ಸ್ವಲ್ಪ ದಿನದಲ್ಲಿ ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾದಮೇಲೆ ನನ್ನ ಕರ್ಣನ ಮಧ್ಯೆ ಇರೋ ಒಂದು ಸೀಕ್ರೆಟ್ನ ಹೆಂಗೆ ಹೇಳೋದು ಹೊರಗಡೆ ಅಂತ ಇವಳಿಲ್ಲಿ ಆಲೋಚನೆ ಮಾಡ್ಕೊಂಡು ಕೂತಿರ್ತಾಳೆ. ಮತ್ತು ಕರ್ಣನ ಅಪ್ಪನ ಸೀನ್ ಬರುತ್ತೆ. ಅವನಿಗೆ ಇವನು ಅವ್ರ ಮಗ ಕಾಲ್ ಮಾಡ್ತಾ ಇದ್ದರೆ ಇವನು ರಿಸೀವ್ ಮಾಡಲ್ಲ. ಅದಾದಮೇಲೆ ರಿಸೀವ್ ಮಾಡ್ತಾನೆ. ಹೇಳ್ತಾನೆ, ಏನಕ್ಕೆ ನೀವು ನನ್ನ ಕಾಲ್ ರಿಸೀವ್ ಮಾಡ್ತಿಲ್ಲ ಅಂತ ಹಿಂಗೆ ಮಾತಾಡಿ ಕೊನೆಗೆ ಇಲ್ಲಿ ಕರ್ಣನ ಅಪ್ಪಂಗೆ ಆಲ್ರೆಡಿ ಡೌಟ್ ಬಂದಿದೆ. ಏನಂತಂದರೆ ಮದುವೆಲಿ ಎಲ್ಲ ಒಂದು ಸಂಪ್ರದಾಯಗಳು ಕರೆಕ್ಟಾಗಿ ಆಯಿತು, ಆದರೆ ಮೇಯ್ನಾಗಿ ಆಗಬೇಕಾಗಿದ್ದ ಸಂಪ್ರದಾಯ ತಾಳಿ ಕಟ್ಟಬೇಕಾಗಿತ್ತು. ತಾಳಿ ಏನಕ್ಕೆ ಇವನು ನಮ್ಮ ಮುಂದೆ ಯಾರ ಮುಂದೆನೂ ಕಟ್ಟಿಲ್ಲ. ಯಾಕಂದರೆ ಅವ್ರ ಮಗ ಕೇಳ್ತಾನೆ, ಈ ಕಡೆ ಕರ್ಣನೂ ನೆಮ್ಮದಿ ಆಗೋನೆ, ಸಂತೋಷವಾಗೋನೆ, ಈ ಕಡೆ ನಿತ್ಯನೂ ಸಂತೋಷವಾಗಿದ್ದಾಳೆ, ಇದು ಹೆಂಗೆ ಸಾಧ್ಯ ಅಂದಾಗ ಅವರಪ್ಪ ಹೇಳ್ತಾರೆ, ಮೇಯ್ನಾಗಿ ಆಗಬೇಕಾಗಿರೋದೇ ಇದು, ಅದಾಗಿಲ್ಲ. ಅದು ಏನಾಯಿತು ಅಂದರೆ ಈಗ ಅವ್ರ ಅಪ್ಪಂಗೆ ಒಂದು ಡೌಟ್ ಬಂದಿದೆ. ಇನ್ ಕೇಸ್ ಅದು ಕ್ಲಿಯರ್ ಆದರೆ ಮತ್ತೆ ಅವ್ರ ಅಪ್ಪಂಗೆ ಒಂದು ಆಪ್ಷನ್ ಸಿಗುತ್ತೆ, ಇವನು ಮತ್ತೆ ಕರ್ಣನ ಕೆಳಗಡೆ ಮಾಡೋಕ್ಕೆ. ಇದೇ ಇವತ್ತಿನ ಎಪಿಸೋಡ್ ಅಪ್ಡೇಟ್.